ಮೂವರು ಯುವಕರು ನೀರು ಪಾಲು. ಹೂವಿನಹಡಗಲಿ ತಾಲೂಕಿನ ಮೊದಲಗಟ್ಟೆ ಬಳಿ ತುಂಗಭದ್ರಾ ನದಿಯಲ್ಲಿ ಶನಿವಾರ ಈಜಲು ತೆರಳಿದ್ದ ಗದಗ ಜಿಲ್ಲೆಯ ಶಿರಹಟ್ಟಿಯ ಗುರುನಾಥ ಬಡಿಗೇರ, ಶರಣಪ್ಪ ಬಡಿಗೇರ ಹಾಗೂ ಮಹೇಶ ಬಡಿಗೇರ ನೀರು ಪಾಲಾಗಿದ್ದಾರೆ. ಸುದ್ದಿ ತಿಳಿದ ತಕ್ಷಣವೇ ಶೀಘ್ರ ಹುಡುಕಾಟ ನಡೆಸಿದರೂ ಸಹ ಮೂವರು ಪತ್ತೆಯಾಗಲಿಲ್ಲ. ಶರಣಪ್ಪ ಅವರ ಜನ್ಮದಿನಾಚರಣೆ 5 ವರ್ಷ ಸ್ನೇಹಿತರು ಕಾರಿನಲ್ಲಿ ಶಿರಹಟ್ಟಿಯ ಮೊದಲಗಟ್ಟೆಗೆ ಬಂದಿದ್ದರು. ಆಗ ಸ್ನಾನಕ್ಕೆ ಮೂವರು ನದಿಗೆ ಇಳಿದಿದ್ದರು. ಮುಳುಗುತ್ತಿದ್ದ ಶರಣಪ್ಪ ರಕ್ಷಣೆಗೆ ಕೂಗಿಕೊಂಡಾಗ ಪಕ್ಕದಲ್ಲಿಯೇ ಇದ್ದ ಗುರುನಾಥ ಮತ್ತು ಮಹೇಶ ರಕ್ಷಣೆಗೆ ಮುಂದಾಗಿದ್ದಾರೆ. ದಡದಲ್ಲಿದ್ದ ಇನ್ನಿಬ್ಬರು ಸ್ನೇಹಿತರು ರಕ್ಷಣೆಗಾಗಿ ಸ್ಥಳೀಯರ ನೆರವು ಕೋರಿದ್ದಾರೆ. ಅಷ್ಟರೊಳಗೆ ಮೂವರು ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವರದಿ ನಾಗರಾಜ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಇವತ್ತು ಊರಾಗ ಕರೆಂಟ್ ಇದ್ದಿದ್ದಿಲ್ಲ ರೀ, ಮೇಂಟೆನೆನ್ಸ್ ಅಂತ ಇತ್ತು ಕೇಬಿದು. ಅದ್ರಾಗ ಒಬ್ಬ ಶರಣಪ್ಪಂದು ಬರ್ತಡೇ ಇತ್ತು ರೀ, ದೇವಸ್ಥಾನಕ್ಕೆ ಹೋಗ್ಬರಂಬರ್ರಿ ಅಂತಂದು ಬಂದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನಿಂಗ್. 12 ಗಂಟೆಗೆ ಬಿಟ್ಟಿದ್ದೀವಿ ನಾವು. ಹಂಗೆ ಮಾತಾಡ್ಕೊಂತ ಹಂಗೆ ಆಯ್ತು ಬಿಡು, ನಂದ ಕಾರ್ ಇದ್ರೆ ಹಂಗೆ ತೊಗೊಂಡು ಇಲ್ಲಿ ಬಂದು ಜಳಕ ಮಾಡಿ ಜಳಕ ಮಾಡಿ ಹೋದ್ರಾತಂತಂದು ಇಲ್ಲೇ ನನಗೆ ಈಸ್ ಬರಲ್ಲ ಅಂತ ನಾ ಇಲ್ಲೇ ಜಳಕ ಮಾಡಿದೆ. ಅದ್ರಾಗ 3 ಮಂದಿಗೆ ಈಸ್ ಬರಲ್ಲ, ಇಬ್ಬರಿಗೆ ಈಸ್ ಬರುತ್ತಾ. ಒಬ್ಬ ಯಾರು? ಮಹೇಶ್ ಅಂತಂದು, ಶರಣಪ್ಪ, ಗುರುನಾಥ್, ರವಿ, ನಾನು ವೀರಭದ್ರ ಹೋದ್ರಿ. ಒಬ್ಬ ಹೋದ್ನ ಗುರುನಾಥ್ ಅಂತ ಹೋದ ಈಸಕ್ಕಂತಂದು, ಅವನ ಜೊತೆಗೆ ಶರಣಪ್ಪ ಅಂತ ಹೋದ. ಒಮ್ಗೆ ಅದು ಬುಕ್ ಅಂತಂದು ಕಾಲ್ ಜಾರಿ ಒಳಗೆ ಹೋಗ್ಬಿಟ್ಟವ. ಅದಕ್ಕವ ಗುರುನಾಥ್ ಅಂತಂದು ಅವ್ನು ಹಿಡ್ಯಾಕಂತ ಹೋದ. ಹಿಡ್ಯಾಕ ಹೋಗೋತ್ತಿಗೆ ಇದಾಗ್ಬಾರ್ದಕ್ಕೆ ಹೊಳ್ಳಿ ಅವ ಮಹೇಶ್ ಅನ್ನವ ಮುಣಗೋದು ನೋಡಿದವ. ಮುಣಗೋದು ನೋಡಿದ ತಕ್ಷಣ ಅವ ಹೋದ ಹೊಳ್ಳಿ ಅವನು ಹಿಡಿದು ಜಗ್ಬಿಟ್ರು. 3 ಮಂದಿನ ಹಂಗೆ ಸುಳ್ಯ ಹಂಗೆ ಹೋಗೇಬಿಟ್ರು. ಕೈ ಹಿಂಗೆ ಮಾಡೇ ಮಾಡ್ತಾರೆ. ನನಗೆ ಈಸ್ ಬರಲ್ಲ. ಎಲ್ಲ ಹುಡುಗರು ಅಲ್ಲಿ ಇಲ್ಲಿ ಜಗ್ಗು ಹುಡುಗರು ಅದಾರ, ಯಾರು ಹೋಗೋಕ್ಕಾಗಲ್ರಿ. ಅಲ್ಲಿ ಹಗ್ಗಿಲ್ಲ ಏನಿಲ್ಲ, ಹಿಡಿಬೇಕಂತಂದ್ರೆ. ನಮ್ಮ ಸಿರಟ್ಟಿ ರೀ.